ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇದು ನಂದು ಭಾನುವಾರದ್ದು ಒಂದು ಲಾಗ್. ಇವತ್ತು ನಾನು ಬೆಳಗ್ಗೆ ಎದ್ದುಕೊಂಡು ಒಂದು 8:30 ಅಷ್ಟೊತ್ತಿಗೆ ಗುಡ್ಡನ್ನು ಕರ್ಕೊಂಡು ನಮ್ಮ ಊರಿನ ಕಡೆಗೆ ಹೊರಡ್ತಾ ಇದ್ದೀನಿ. ನಾನು ಗುಡ್ಡನ್ನು ಕರ್ಕೊಂಡು ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಅವನು ರೂಮಲ್ಲಿ ಒಬ್ಬನೇ ಇರ್ತಾನೆ. ಮತ್ತು ನಾವು ಒಂದು ಸಲ ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಬರೋದು ಸಂಜೆ ಆಗ್ತದೆ. ಅಷ್ಟೊತ್ತಿಗೆ ಅವನು ಒಬ್ಬನೇ ರೂಮಲ್ಲಿ ಇರ್ತಾನಲ್ಲ, ಅವನಿಗೆ ಸಹ ಬೇಜಾರಾಗಿರ್ತದೆ. ಅವನಿಗೆ ಎಲ್ಲೂ ಬಿಡೋದಿಲ್ಲ ಹಾಗೆಲ್ಲ ಆಗಿ. ಮತ್ತು ಇಂಥ ಬೆಕ್ಕುಗಳಿಗೆ ಸ್ವಲ್ಪ ನಾವು ಇದೊಂದು ಸ್ವಲ್ಪ ಫ್ರೆಂಡ್ಲಿ ಆಗಿರೋದ್ರಿಂದ ಅದ್ರ ಜೊತೆ ನಾವು ಯಾರಾದರೂ ಇರ್ತಾನೆ ಇರಬೇಕು, ಇಲ್ಲಾಂದರೆ ಅದಕ್ಕೆ ಸಹ ಮೈಂಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾನು ಅವನನ್ನು ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗಲಿ, ಅವನೊಂದು ಎಲ್ಲ ಕಡೆ ನೋಡಲಿ ಅಂತ ನಾನು ನನ್ನ ಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ನಮ್ಮ ಮನೆಗೆ ನಾನು ಬಂದಾಯಿತು. ನಮ್ಮ ಮನೆಯನ್ನು ತುಂಬ ದೊಡ್ಡದಲ್ಲ, ಸ್ವಲ್ಪ ಚಿಕ್ಕ ಮನೆಯೇ. ನೋಡಿ, ಗುಡ್ಡನ ಮನೆ ಹತ್ರ ಬಿಟ್ಟೆ. ಅಷ್ಟೊತ್ತಿಗೆ ಇನ್ನು ಚಿನ್ನು ನೋಡ್ತಾ ಇದ್ದಾನೆ, ಯಾರು ಇವನು ಅಂತ ಹೇಳಿ. ನೋಡಿ ಗೈಸ್, ಅವನು ಹೊರಗಡೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಮ್ಮ ಮನೆಯಲ್ಲಿ ಗೊಬ್ಬರ ತೆಗೆಯುವ ಕೆಲಸ ಮಾಡ್ತಿದ್ರು ತಂದೆ, ಅಣ್ಣ ಮತ್ತು ಕೆಲಸದವರಿದ್ದರು ಒಂದಿಬ್ಬರು. ಟೈಮ್ ಬಂದು ಒಂದು 11 ಗಂಟೆ 11:30 ಹೀಗೆ ಆಗಿತ್ತು. ನಮ್ಮ ಗುಡ್ಡು ಮನೆಯಲ್ಲಿ ಬಿಟ್ಟ ತಕ್ಷಣ ತೋಟಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಡೀ ಸುತ್ತಲಿಕ್ಕೆ ಶುರುವೆ. ಮನೆಗಂತೂ ಒಂದು 3-4 ಸುತ್ತು ಬಂದ ಆಗಿತ್ತು ಆಗಲೇ. ನಮ್ಮ ಅಮ್ಮನೂ ಅಷ್ಟೇ, ಅವನನ್ನು ಏನೋ ಕೆಲಸ ಮಾಡ್ತಾಯಿದ್ರು ಹಳ್ಳದಲ್ಲಿ. ನೋಡಿ, ಅವನು ಅಮ್ಮನಲ್ಲಿಗೆ ಓಡೋಗ್ತಾನೆ ಈಗ. ಹಾಗೆ ನಮ್ಮ ಗೌರಿಯನ್ನು ಸ್ವಲ್ಪ ತೊಳೆಯುವ ಅಂತ ಹೇಳಿ ಅಮ್ಮ ನೀರು ಹತ್ರ ಕರ್ಕೊಂಡು ಬಂದವಳು. ಸ್ವಲ್ಪ ನೀರು ಕುಡಿಸಿ ಮತ್ತು ಅವಳ ಮೈ ಸ್ವಲ್ಪ ತೊಳಿತೇನೆ ಅಂತ ಹೇಳ್ತಿದ್ರು ಅಮ್ಮ. ಹಾಗೆ ಅವಳನ್ನು ಕರ್ಕೊಂಡು, ಆದರೆ ನಮ್ಮ ಗುಡ್ಡು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ. ಆಶ್ಚರ್ಯ ಅವನಿಗೆ, ಅಂದರೆ ಇಲ್ಲಿ ತನಕ ನಾನೊಂದು ಪ್ರಾಣಿಯನ್ನು ನೋಡಿದ ಹಾಗೆ ಮಾಡ್ತಾನೆ. ನೋಡಿ, ನಮ್ಮ ಗೌರಿಗೆ ಸ್ವಲ್ಪ ಕೋಪ ಬಂತೇನೋ ಅವನನ್ನು ನೋಡಿ, ಇದೆಂತ ಪ್ರಾಣಿ ಅಂತ ಹೇಳಿ. ಬೇರೆ ಮತ್ತು ನಿಮ್ಮ ಪಾಪ ಎನ್ನ ಗುದ್ದು ಬೈ. ಗೈಸ್, ಇಲ್ಲಿ ನೋಡಿ, ಹೆದರ್ಕೊಂಡು ಎಲ್ಲಿ ಬಂದು ಕೂತಿದ್ದಾನೆ ಅಂತ. ಇಲ್ಲಿ ಬಂದು ಕೂತಿದ್ದಾನೆ ಆಯಿತಾ. ಪಾಪ ಫುಲ್ ಹೆದರಿಕೆ ಆಗಿದೆ ಅವನಿಗೆ, ಬಾಯಿಯೆಲ್ಲ ಮಾಡ್ಕೊಂಡು ಕೂತಿದ್ದಾನೆ. ನೋಡಿ ಗೈಸ್, ಬೇಜಾರಾಗ್ತದೆ ಅವನನ್ನು ನೋಡುವಾಗ. ಮತ್ತು ಬೇಕಾ ದನದ ಹತ್ರ ಹೋಗ್ತಾನೆ ಇವನು. ಹಾಗೆ ನಮ್ಮ ಮನೆಯಲ್ಲಿ ಕೋಳಿ ಮರಿ ಇತ್ತು ಕೋಳಿಗೆ. ಹಾಗೆ ಅದನ್ನು ಸಹ ಒಂದು ನೋಡುವ ಅಂತೇಳಿ. ಕೋಳಿ ಮರಿ ಅಂದರೆ ನನಗೆ ತುಂಬ ಇಷ್ಟ ಆಯಿತಾ. ನನಗೆ ಅದನ್ನು ಹಿಡಿಯುವುದಂದರೆ ತುಂಬ ಇಷ್ಟ. ಚಿಕ್ಕ ಇರುವಾಗಂಥದ್ದು ಮುದ್ದು ಮುದ್ದಾಗಿ ಕಾಣ್ತದೆ. ನೋಡಿ ಗೈಸ್, ಹೇಗೆ ಉಂಟು, ಚಂದ ಉಂಟಲ್ವಾ. ಅದರಲ್ಲಿ ಸಹ ನಮ್ಮ ಈಗಲದು ಕೋಳಿ ಎಲ್ಲ ಕಲರ್. ಮೊದಲೆಲ್ಲ ನಮ್ಮ ಮನೆಯಲ್ಲಿ ಕಪ್ಪು ಕಲರ್ ಬಿಟ್ಟರೆ ಬೇರೆ ಯಾವ ಕಲರ್ ಸಹ ನೋಡ್ತಾ ಇರಲಿಲ್ಲ ನಾನು. ಇವತ್ತು ನೋಡಿದರೆ ಕಲರ್ ಕಾಣ್ತಾ ಉಂಟು. ಒಂದು ಸಿಮೆಂಟ್ ಕಲರ್, ಮತ್ತೊಂದು ಗೋಲ್ಡ್ ಕಲರ್, ವೈಟ್ ಕಲರ್ ಎಲ್ಲ ಉಂಟಾಯ್ತು ಗೈಸ್. ಆಗಲೇ ಮಧ್ಯಾಹ್ನ 1 ಗಂಟೆ ಆಗೋಯ್ತು. ಕೆಲಸದವರು ಸಹ ಇದ್ದರು, ಅಪ್ಪ ಅಣ್ಣ ಎಲ್ಲ, ಅವರೆಲ್ಲ ಕೆಲಸದವರು ಕೂತ್ಕೊಂಡು ಊಟ ಮಾಡ್ತಿದ್ರು. ಮತ್ತು ನಾನು ಅಮ್ಮ ಒಟ್ಟಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಅಂತೇಳಿ ನಮ್ಮ ಗುಡ್ಡು ಸಹ ರೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.